ನಮಃ ಶಿವಾಯ ಶ್ರೀ ದುರ್ಗಾಯ ನಮಃ. ಇವಾಗಿನ ವಿಚಾರ ಶಿವ ಶಕ್ತಿಯನ್ನ ಹೇಗೆ ಸಿದ್ಧಿ ಮಾಡೋದನ್ನು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಶಿವಶಕ್ತಿಯಲ್ಲಿ ವೀಕ್ಷಕರೇ, ಮೊದಲನೇದಾಗಿ ನಾನು ಸಮಾಧಿ ಸ್ಥಿತಿ ಬಗ್ಗೆ ಹೇಳ್ತೇನೆ ನಿಮ್ಗೆ. ಸಮಾಧಿ ಸ್ಥಿತಿ ಅಂದ್ರೆ ನಾವೇ ಮಲ್ಕೊಳ್ಳೋದಾಗಿರ್ಲಿ ಅಥವಾ ನಾವೇ ಯಾವ್ದಾದ್ರು ಪುಸ್ತಕ ಓದ್ಕೊಂಡು ಸಮಾಧಿ ಸ್ಥಿತಿಗೆ ಹೋಗೋದಾಗಿರ್ಲಿ ಅಲ್ವೇ ಅಲ್ಲ ವೀಕ್ಷಕರೇ. ಅರ್ಥ ಆಯ್ತಾ? ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರ್ಬೇಕು ಕರೆಕ್ಟ್ ಆಗಿ. ನನಗೆಲ್ಲ ಸಮಾಧಿ ಸ್ಥಿತಿಯ ಪರಿಚಯ ಆಗಿರೋದು ಹೇಗೆ ಅಂದ್ರೆ, ಒಂದು ವರ್ಷ ನಾನು ಹಣ್ಣು ನೀರಲ್ಲೇ ಇರ್ತಾ ಇದ್ದೆ. ಹಾಗೆ ದೇವರ ಮಂತ್ರ ಹೇಳೋದನ್ನ ನಾನು ಬಿಡ್ತಾನೆ ಇರ್ಲಿಲ್ಲ, ಹೇಳ್ತಾನೆ ಇರ್ತಿದ್ದೆ. ಓಂ ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ನಾನು ಊಟನಾದ್ರೂ ಬಿಡ್ತಾ ಇದ್ದೆ, ಆದ್ರೆ ಮಂತ್ರ ಹೇಳೋದನ್ನ ಬಿಡ್ತಾ ಇರ್ಲಿಲ್ಲ. ಹಠ. ಅರ್ಥ ಆಯ್ತಾ? ಆಗ ನಾನು ಹೇಳ್ತಾ 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 ತುಂಬಾ ವೀಕ್ ಆಗಿದ್ದೆ. ಹಾಗೆ ಹೇಳ್ತಾ 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 ನಾನು 4 ದಿನ 5 ದಿನ ಬೇಕಿದ್ರು ನಾನು ನೀರು ಕೊಡ್ಕೊಂಡೇ ಇರ್ತಾ ಇದ್ದೆ. ನೀರ್ ಎಷ್ಟು ಕುಡಿತಾ ಇದ್ದೆ ಗೊತ್ತಾ? 10 ಲೀಟ್ರು 15 ಲೀಟ್ರು. ಹೊಸ ಆಯ್ತಂದ್ರೆ 1 ಲೀಟರ್ ಪೂರ್ತಿ ಕುಡಿದ್ ಬಿಡ್ತಿದ್ದೆ ಹೊಟ್ಟೆಗೆ. ಹೇಗೆ ಗೊತ್ತಾ? ಹೀಗೆ. ನಾನು 5 ಲೀಟರ್ ವರೆಗೆ ಒಂದೇ ಉಸಿರಲ್ಲಿ ಕುಡಿಬಲ್ಲೆ. 5 ಲೀಟರ್ ವರೆಗೆ. ಮತ್ತೆ ಅದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಂಗಿರುತ್ತೆ ಬೇಕಾದ್ರೆ. ಆಮೇಲೆ ನನಗೆ ನೀರ್ ಕುಡಿಯೋದು ಅಭ್ಯಾಸ ಆದ್ಮೇಲೆ ನೀರ್ ಕುಡಿತಾ 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 ನನಗೆ ಹೊಟ್ಟೆಲಿ ಹಸಿವೆ ಆಗ್ತಾ ಇರ್ಲಿಲ್ಲ. ಅಬ್ಬಾ, ನೀರ್ ಕುಡ್ಕೊಂಡು ದಿನ ಕಳಿಬಹುದಲ್ಲ ಇಲ್ಲಿ ಅಂತ ನನಗೆ ಆ ದಿನಗಳಲ್ಲಿ ಆಶ್ಚರ್ಯ ಆಗೋಯ್ತು ನನಗೆ. ಯಾವ ದಿನಗಳಲ್ಲಿ? ತುಂಬಾ ವರ್ಷಗಳ ಹಿಂದೆ ವೀಕ್ಷಕರೇ. 2019 ಇರ್ಬೋದು, 2018 ವೀಕ್ಷಕರೇ, 2018 ತುಂಬಾ ಆಶ್ಚರ್ಯ ಆಗಿ ನೀರ್ ಕುಡ್ದೇ ನಾನು ದಿನ ಕಳೆಯಕ್ ಶುರು ಮಾಡಿದೆ. ನಾನು ನೀರ್ ಕುಡ್ದು ದಿನ ಕಳೆಯುವಾಗ ನನಗೆ ಕಣ್ಣೆಲ್ಲ ತುಂಬಾ ಶುದ್ಧ, ದೂರದೃಷ್ಟಿ. ಹಾಗೆ 4-5 ಕಿಲೋಮೀಟರ್ ದೂರದಲ್ಲಿ ಮಾತಾಡಿರುವ ಸೌಂಡ್ಗಳೆಲ್ಲ ಚಿಕ್ಕದಾಗಿ ಕಿವಿ ಕೇಳಿಸ್ತಾ ಇತ್ತು ನನಗೆ. ಅಂದ್ರೆ ಕಿವಿ ಕೂಡ ಅಷ್ಟು ಸೂಕ್ಷ್ಮತೆಯಿಂದ ಕೆಲಸ ಮಾಡ್ತಾ ಇತ್ತು. ಕಿವಿ, ಕಣ್ಣು, ಹಾಗೆ ಉಸಿರಾಟ. ಗೊತ್ತಾಯ್ತಾ? ಈಗ ಹಣ್ಣು ನೀರಲ್ಲಿ ಇದ್ದೀನಿ. ಹಣ್ಣೆಲ್ಲ ಬೇಕಾದಷ್ಟು ತಿಂದ್ಕೊಂಡು ಆರಾಮಲ್ಲಿದ್ದೀನಿ ಇವಾಗ ನಾನು. ಆಗ ಏನಾಯ್ತು ಗೊತ್ತಾ? ನೀರ್ ಕುಡ್ಕೊಂಡು ನಾನು ದಿನ ಕಳೀತಾ ಕಳೀತಾ ಓಂ ನಮಃ ಶಿವಾಯ ಹೇಳ್ಕೊಂತಾನೆ ನಾನು ದಿನ ಕಳೀತಾ ಮುಂದೆ ಬಂದಾಗ ಒಂದಿನ ನಾನು ಸುಮ್ನೆ ಕುತ್ಕೊಂಡು ನಮಃ ಶಿವಾಯ ಅಂತ ಮನ್ಸಲ್ಲಿ ಏನೋ ನನಗೆ ಕೆಲವು ಸೂಚನೆಗಳು ಸಿಗ್ತಾ ಇದ್ದಾವೆ. ನಾನು ಮಾತಾಡ್ತಾ ಇದ್ದೀನಿ ದೇವ್ರ ಜೊತೆ. ಆಯ್ತಾ? ಕೆಲವೊಂದು ವಿಚಾರಗಳನ್ನು ನಾನು ಮಾತಾಡ್ತಾ ಇದ್ದೀನಿ ಮನ್ಸೊಳಗೆ ನಾನು. ಆಗ ಸಮಾಧಿ ಸ್ಥಿತಿಗೆ ನನಗೆ ದೇವರೇ ಕರೆದಿತ್ತು. ಒಂದು ಪ್ಲೇಸಿಗೆ ದೇವ್ರು ಕರ್ಸ್ಕೊಂಡಿದ್ದು ನನಗೆ. ಕರ್ಸ್ಕೊಂಡು ಕೆಲವು ನಿಯಮಗಳೆಲ್ಲ ಹೇಳ್ತಾರೆ. ಅವರೇ ಹೇಳ್ತಾರೆ ಮನ್ಸಲ್ಲಿ. ದೇವರೇ ಹೇಳ್ಬೇಕದು. ಆಯ್ತಾ? ದೇವರೇ ಹೇಳ್ತಾರೆ. ನಾನು ಅದರಂತೆ ಅವರ ಹೇಳಿದ ನಿಯಮಗಳಂತೆ ಪಾಲನೆ ಮಾಡಿದ್ದು. ಹಾಗೆ ನನಗೆ ಒಂದು ರೀತಿಯಲ್ಲಿ ದೇವರು ಕಾಣಿಸಿದ್ದಾರೆ, ಶಿವ. ಅದು ನಾನು ಹೇಗೆ ಅಂತ ನಾನು ನಿಮ್ಗೆ ತಿಳಿಸ್ಲಿಕ್ಕಾಗಲ್ಲ. ದೇಹದ ಆಕಾರ ಇರ್ಲಿಲ್ಲ, ನೆರಳಲ್ಲಿ ಕಾಣಿಸಿದ್ದಾರೆ ಶಿವ, ನೆರಳಲ್ಲಿ. ಆಮೇಲೆ ಅದರಂತೆ ನನಗೆ ಕಾಣಿಸಿ ನನ್ನ ಒಂದು ವಿಚಾರಗಳನ್ನ ನಾನು ಅವ್ರ ಮುಂದೆ ಎಲ್ಲ ಹೇಳಿದ್ದು. ಏನ್ ಹೇಳಿದ್ದು? ನನ್ಗೆ ಅದೇ ನನ್ನ ಒಂದು ಜನರಿಗೆ ಆಶೀರ್ವಾದ ಮಾಡ್ಬೇಕು, ಮಾರ್ಗದರ್ಶನ ಮಾಡ್ಬೇಕು, ಹೆಚ್ಚು ರೀತಿಯ ಒಂದು ಒಳ್ಳೇದು ಮಾಡ್ಬೇಕು, ನನ್ನ ಕೈಲಿ ಆದಷ್ಟು ಸೇವೆಯನ್ನು ನಾನು ಮಾಡ್ಬೇಕು. ಅದರಂತೆ ನನಗೆ ಸಿದ್ಧಿ ಮಾಡಿ ಅವರು ನನಗೆ ಕಳಿಸ್ಬಿಟ್ಟಿದ್ದಾರೆ. ಸಮಾಜ ಸ್ಥಿತಿಯಲ್ಲೇ ಅದಾಗಿರೋದು. ಸರಿನಾ?
ಸಮಾಧಿ ಸ್ಥಿತಿಯಲ್ಲೇ ಆಗಿರೋದು. ಎಷ್ಟೋ ದಿನ ನಾನು ಆ, ಮಲ್ಕೊಂಡೇ ಇದ್ದೆ. ಹೇಳ್ಬೇಕಂದ್ರೂ ಆಗ್ತಾ ಇರ್ಲಿಲ್ಲ, ಎದ್ದೇಳ್ಬೇಕಂದ್ರೂ ಆಗ್ತಾ ಇರ್ಲಿಲ್ಲ, ಯಾರೋ ಹಿಡ್ಕೊಂಡಂಗ್ ಆಗ್ತಾ ಇತ್ತು. ಯಾರೋ ಅಲ್ಲ, ನೆಲ, ಈ ಭೂಮಿ ಇದೆಯಲ್ಲ, ಈ ಭೂಮಿ ನನ್ನ ಹಿಡ್ಕೊಂಡ್ಬಿಟ್ಟಿತ್ತು. ನನಗೆ ಒಂದ್ಸಲ ಭಯ ಆಗ್ ಹೋಗಿತ್ತು. ನಾನು ಹೋಗ್ಬಿಟ್ಟೆ. ಇನ್ನು ನನ್ನ ದೇವರು ನನ್ನ ಮತ್ತೆ ಭೂಮಿಗೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಕಣ್ಣು ಬಿಡಕ್ಕೂ ಆಗಲ್ಲ, ಬಾಯಿ ಬಿಡಕ್ಕೂ ಆಗ್ತಾ ಇರ್ಲಿಲ್ಲ, ಕೂಗಕ್ಕೂ ಆಗಲ್ಲ. ಸರಿನಾ? ಕಣ್ಣು ಬಿಡಕ್ಕೂ ಆಗ್ತಾ ಇರ್ಲಿಲ್ಲ, ಬಾಯಿ ಬಿಡಕ್ಕೂ ಆಗ್ತಾ ಇರ್ಲಿಲ್ಲ. ಆ ಸಮಸ್ಥಿತಿಯಲ್ಲೇ ಇದ್ದೆ. ಏನ್ ಮಾಡಕ್ಕೂ ಆಗ್ತಾ ಇರ್ಲಿಲ್ಲ ವೀಕ್ಷಕರೇ. ಕಾಲು ಎತ್ತೋಣ ಅಂದ್ರೆ ಕಾಲು ಎತ್ತಕ್ಕೂ ಆಗ್ತಾ ಇರಲಿಲ್ಲ. ಈ ಭೂಮಿ ಎಲ್ಲ ನನ್ನ ಮೇಲೆ ಬಿದ್ದಂಗ ಆಗುತ್ತಿತ್ತು, ಹಾಗೆ ಆಗಿತ್ತು. ಸರಿನಾ? ಸಮಸ್ಥಿತಿ ನನಗೊಂದ್ಸಲ ಮನ್ಸೊಳಗೆ ಭಯ, ನನ್ಗೆಲ್ಲ ಗೊತ್ತಾಗುತ್ತೆ. ಮತ್ತೆ ಏನ್ ಹೇಳಿ, ಆ ಸ್ಥಿತಿಯಲ್ಲಿ ಇದ್ದಾಗ ಸಮಸ್ಥಿತಿ ನನಗೆಲ್ಲ ಗೊತ್ತಾಗ್ತಾ ಇತ್ತು. ಎಲ್ಲ ಅಂದ್ರೆ ಎಲ್ಲ ವಿಚಾರಗಳೆಲ್ಲ ಬರ್ತಾ ಇತ್ತು, ಆದ್ರೆ ಕಣ್ಣು ಬಿಡಕ್ ಆಗ್ತಾ ಇರ್ಲಿಲ್ಲ. ಕಪ್ಪು ಅಷ್ಟೇ ಕಾಣಿಸ್ತಾ ಇತ್ತು. ಕಣ್ಣು ಮುಚ್ಚಿದ್ರೆ ಕಪ್ಪೆ ಅಲ್ವೇ? ಶಿವ, ನನ್ ದೇವ್ರು ಹೇಳಿದೆ ಅಂದ್ರೆ, ನಾನು ಕಣ್ಣು ಬಿಡು ಹೇಳೋವರೆಗೂ ನೀನ್ ಬಿಡ್ಬಾರ್ದು ಅಂತ ಆಜ್ಞೆ ಇತ್ತು, ಶಿವ ಆಜ್ಞೆ. ಕಣ್ಣು ಬಿಟ್ರೆ ಮತ್ ನಾನ್ ಏನಾಗ್ ಹೋಗ್ತೀನೇನೋ ಅಂತ ನನಗ್ ಭಯ ಆಗಿ ಹೋಗಿತ್ತು. ದೇವ್ರಲ್ವೇ? ಅದಕ್ಕೆ ನಾನು ಕಣ್ಣು ಬಿಡ್ಲಿಲ್ಲ, ಬಾಯಿ ಬಿಡ್ಲಿಲ್ಲ, ಸುಮ್ಮನೆ ಇದ್ಬಿಟ್ಟೆ. ಕಣ್ಣು ಮಾತ್ರ ಬಿಡ್ಬಾರ್ದು ನಾನು ಹೇಳೋವರೆಗೂ ಅಂತ. ಆಮೇಲೆ ಎಷ್ಟೋ ದಿನ ಮೇಲೆ ಕಣ್ಣು ಬಿಡುವ ಸೂಚನೆ ಕಂಡು ಬಿಟ್ಟಿದ್ದು. ತುಂಬಾ ವೀಕ್ ಆಗಿದ್ದೆ ವೀಕ್ಷಕರೇ, ತುಂಬಾ ವೀಕ್ ಆಗಿಬಿಟ್ಟಿದ್ದೆ. ಆದ್ರೆ ಯಾವ್ದೇ ರೀತಿಯ ಸುಸ್ತಾಗಿರ್ಲಿ ಅಥವಾ ಅಶಕ್ತತೆ ಆಗಿರ್ಲಿ ನನ್ನಲ್ಲಿ ಕಾಡಿಲ್ಲ. ಸಮಸ್ಥಿತಿಗೆ ಹೋಗಿ ಎಷ್ಟು ದಿನ ಬಿಟ್ಟು ಎದ್ದು ಬಂದೆ ಅಂತೆಲ್ಲ ನನಗೆ ಗೊತ್ತಿಲ್ಲ, ಲೆಕ್ಕಾಚಾರ. ಮೊಬೈಲ್ ಎಲ್ಲ ಆಫ್ ಇತ್ತು. ನನಗೆ ಪೂರ್ತಿ ನೆನಪಿನ ಶಕ್ತಿ ಎಲ್ಲ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿತ್ತು. ನೆನಪಿನ ಶಕ್ತಿ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಈ ಭೂಮಿ ಮಾಡೋದು. ಯಾಕಂದ್ರೆ ನಾವು ದೇವರ ವಿಚಾರಗಳನ್ನ ತಿಳ್ಕೊಂಡ್ ಬಂದಿರ್ತೀವಲ್ಲ, ಸಾಕ್ಷಾತ್ ದೇವರನ್ನ ನೋಡಿದಾಗ, ದೇವರ ವಿಚಾರಗಳನ್ನ ತಿಳ್ಕೊಂಡಾಗ ತುಂಬಾ ಆಶ್ಚರ್ಯಚಕಿತರಾಗುತ್ತೆ. ಆ ತರ ಸಮಾಧಿ ಅಂದ್ರೆ ಹೀಗಿರುತ್ತೆ ವೀಕ್ಷಕರೇ. ಅರ್ಥ ಆಯ್ತಾ? ಸಮಾಧಿ ಅಂದ್ರೆ ದೇವರು ನಮಗೆ, ನಮ್ಮ ಭಕ್ತಿಗೆ, ನಮ್ಮ ಆಚಾರಕ್ಕೆ, ನಮ್ಮ ವಿಚಾರಕ್ಕೆ, ನಮ್ಮ ಆಹಾರ ಪದ್ಧತಿಗೆ, ನಮ್ಮ ಹಠಕ್ಕೆ, ನಮ್ಮ ಹಠ ಇದೆಯಲ್ಲ, ಆ ಹಠಕ್ಕೆ ಒಲ್ದು ನಮ್ಗೆ ಸಮಾಧಿ ಕರ್ಸ್ಕೊಳ್ಬೇಕು. ಸಮಾಧಿ ಅನ್ಕೊಂಡು ನಾವೇ ಏನೇನೋ ಮಾಡ್ಕೊಂಡು ಹಂಗೆಲ್ಲ ಮಾಡಿದ್ರೆ ಅದು ಜೀವಕ್ಕೆ ಅಪಾಯ, ಹೆಲ್ತ್ಗೆ ಅಪಾಯ. ಅದರಿಂದ ಎಲ್ಲ ಯಾವ್ದೇ ರೀತಿಯ ಸಿದ್ಧಿನೂ ಇಲ್ಲ, ಯಾವ್ದೇ ರೀತಿ ಪ್ರಯೋಜನ ಇಲ್ಲ. ಸಮಸ್ಥಿತಿ ಅಂದ್ರೆ ಇದೇ ರೂಟಲ್ಲಿ ಹೋಗ್ಬೇಕು. ಹೆಚ್ಚಿನ ರೀತಿಯಲ್ಲಿ ನಾವು ದೇವರನ್ನ ಕರೆದಾಗ, ಆಹಾರವನ್ನ ಸರಿಯಾಗಿ ನಮ್ಮ ದೇಹಕ್ಕೆ ಅಳವಡಿಕೆ ಮಾಡಿದಾಗ, ನೀರನ್ನ ಸರಿಯಾಗಿ ನಮ್ಮ ದೇಹಕ್ಕೆ ಅಳವಡಿಕೆ ಮಾಡಿದಾಗ, ಆಗ ನಮ್ಗೆ ದೇವರಷ್ಟು ಹತ್ರ ನಾವು ಹೋಗ್ಲಿಕ್ಕೆ ಸಾಧ್ಯ. ಅಂದ್ರೆ ಏನ್ ಹೇಳಿ, ದೇವರ ಹತ್ರ ನಾವು ಹೋಗ್ಲಿಕ್ಕೆ ಸಾಧ್ಯ ಅಂತ. ಹೌದಾ? ಇದು ವಿಚಾರ ವೀಕ್ಷಕರೇ. ಸಮಸ್ಥಿತಿ ಅಂದ್ರೆ ಹೀಗಿರುತ್ತೆ. ನನಗೆ ಅದ ಅನುಭವ ಹೀಗೆ ಇರುತ್ತೆ, ಮತ್ತೆ ಬೇರೆ ತರ ಇರಲ್ಲ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಶಿವಶಕ್ತಿ ಸಿದ್ಧಿ ಅಂದ್ರೆ ಹೀಗೇನೆ. ಮೊದಲಿಗೆ ಹಣ್ಣು, ಆಮೇಲೆ ಪೂರ್ತಿಯಾಗಿ ನೀರು ಕುಡಿಯಕ್ಕೆ ಶುರು ಮಾಡಿದ್ರೆ ಬಿಡ್ಲೇಬಾರ್ದು. ದಿನ ಕಳೀತಾ ನೀರಲ್ಲೇ ನಾವು ದಿನನ ಕಳಿಬಹುದು ವೀಕ್ಷಕರೇ. ಅಷ್ಟು ಶಕ್ತಿ ನಮ್ಮ ದೇಹಕ್ಕೆ ಇರುತ್ತೆ, ಎಲ್ಲಾ ಮನುಷ್ಯನ ದೇಹಕ್ಕೂ ಇರುತ್ತದೆ. ನೀವೇನಾದ್ರೂ ಸಿದ್ಧಿ ಸಾಧನೆ, ಶಿವಶಕ್ತಿ ಸಿದ್ಧಿ ಸಾಧನೆ ಮಾಡ್ಬೇಕು ಅಂದ್ರೆ ಇದೇ ದಾರಿಯಲ್ಲಿ ಹೋಗಿ. ಜೀವಕ್ಕೂ ಅಪಾಯ ಇಲ್ಲ, ದೇಹಕ್ಕೂ ಅಪಾಯ ನಿಜವಾಗ್ಲೂ ಇಲ್ಲ ವೀಕ್ಷಕರೇ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾರೆ. ಓಂ ನಮಃ ಶಿವಾಯ.